ಇದೊಂದು ವಿಡಿಯೋವನ್ನ ನೋಡಿ. ಇದು ಜಗತ್ತಿನ ಅತ್ಯಂತ ಭೀಕರ ರೋಗಗಳಲ್ಲೊಂದಾದ ರೇಬಿಸ್ನ ಕೊನೆಯ ಕ್ಷಣದ ಲಕ್ಷಣಗಳು. ಅಂದಹಾಗೆ ಈ ಹುಡುಗನ ಹೆಸರು ಬ್ರಿಜೇಶ್ ಸೋಲಂಕಿ. ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಈತ ಮುಂದಿನ ಪ್ರೋ ಕಬಡ್ಡಿಯಲ್ಲಿ ಆಡಬೇಕಿತ್ತು. ಉತ್ತರ ಪ್ರದೇಶದ ಚಾಂಪಿಯನ್ ಕಬಡ್ಡಿ ಪಟು. ಆದರೆ ಈ ಹುಡುಗ ಮಾಡಿದ ಒಂದೇ ಒಂದು ತಪ್ಪಿನಿಂದ ಈಗ ಉಸಿರು ಚೆಲ್ಲಿದ್ದಾನೆ. ನಾವು ಆರಂಭದಲ್ಲೇ ಹೇಳಿದಂತೆ ಕಬಡ್ಡಿ ಪಟು, ಉತ್ತರ ಪ್ರದೇಶದಲ್ಲಿ ಕಬಡ್ಡಿ ಚಾಂಪಿಯನ್ ಆಗಿ ಮೆರೆದವರು, ಪ್ರೋ ಕಬಡ್ಡಿ ಆಡೋದಕ್ಕೆ ಕೂಡ ಅವಕಾಶ ಸಿಗ್ತಾ ಇತ್ತು. ಆದರೆ ಈ ಹುಡುಗ ಚರಂಡಿಯಲ್ಲಿ ಬಿದ್ದಿದ್ದಂತ ಒಂದು ನಾಯಿ ಮರಿಯನ್ನ ರಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ನಾಯಿ ಮರಿ ಬ್ರಿಜೇಶ್ಗೆ ಕಚ್ಚುತ್ತೆ. ಬ್ರಿಜೇಶ್ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಮತ್ತೆ ಆಡೋದಕ್ಕೆ ಹೋಗ್ತಾನೆ, ಗ್ರೌಂಡ್ ನಲ್ಲಿ ಆಡ್ತಾನೆ, ಬರ್ತಾನೆ. ಆದ್ರೆ ಆ ನಾಯಿ ಮರಿ ಕಚ್ಚಿದ್ರಿಂದಾಗಿ ಬ್ರಿಜೇಶ್ಗೆ ರೇಬಿಸ್ ರೋಗ ಕಾಣಿಸಿಕೊಳ್ಳುತ್ತೆ. ರೇಬಿಸ್ ರೋಗಕ್ಕೆ ಮದ್ದಿಲ್ಲ. ರೇಬಿಸ್ ಇರುವಂತ ನಾಯಿ ಕಚ್ಚಿದ ಸಂದರ್ಭದಲ್ಲಿ ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಮಾತ್ರ ಅದು ಕ್ಯೂರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೊನೆ ಕ್ಷಣದಲ್ಲಿ ಅದಕ್ಕೆ ಮದ್ದಿರೋದಿಲ್ಲ. ರೇಬಿಸ್ನ ಕೊನೆಯ ಲಕ್ಷಣಗಳು ನೀರನ್ನ ನೋಡಿದ್ರೆ ಭಯವಾಗೋದು, ನಾಯಿಯಂತೆ ವರ್ತನೆ ಮಾಡೋದು. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ರೀತಿಯ ವರ್ತನೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಏನೇನು ಮಾಡೋದಕ್ಕಾಗೋದಿಲ್ಲ. ಇದು ಕೊನೆಯ ಸ್ಟೇಜ್. ಬ್ರಿಜೇಶ್ ಕೂಡ ಕೊನೆಯ ಹಂತದಲ್ಲಿ ಇದೇ ರೀತಿಯ ವರ್ತನೆ ಮಾಡಿ ಪ್ರಾಣ ಬಿಟ್ಟಿದ್ದಾರೆ. ಕೇವಲ 22 ವರ್ಷ ವಯಸ್ಸು. ಯಾವುದೇ ರೋಗವನ್ನ ನಿರ್ಲಕ್ಷ್ಯ ಮಾಡಿದ್ರು ಕೂಡ ಈ ರೇಬಿಸ್ ಅನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು. ಯಾವುದೇ ನಾಯಿ ಕಚ್ಚಿದ್ರು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಕ್ಷಣದಲ್ಲೇ ಹೋಗಿ ನಾವು ಇಂಜೆಕ್ಷನ್ ತೆಗೆದುಕೊಳ್ಳಬೇಕು. ಯಾವಾಗ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಲ್ವಾ, ಮುಂದೆ ಯಾವುದೇ ಕಾರಣಕ್ಕೆ ಅದನ್ನ ಕ್ಯೂರ್ ಮಾಡೋದಕ್ಕಾಗೋದಿಲ್ಲ. ವ್ಯಕ್ತಿ ಬದುಕುವ ಸಾಧ್ಯತೆ ತೀರಾ ಕಡಿಮೆ. ಹೀಗಾಗಿ ನಾಯಿಗಳು ಕಚ್ಚಿದ್ರೆ, ಪರಚಿದ್ರೆ ಅಥವಾ ನಾಯಿಗಳಿಂದ ಏನಾದರೂ ಗಾಯಗಳಾದರೆ ಖಂಡಿತವಾಗಿಯೂ ಅದನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಅದಕ್ಕೆ ಯಾವುದೇ ರೀತಿಯ ಮದ್ದಿಲ್ಲ. ಹೀಗಾಗಿ ನಾಯಿಗಳ ವಿಚಾರದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಇಲ್ಲಿ ನೋಡಿ, ಈ ಹುಡುಗ ಎಲ್ಲ ಅಂದುಕೊಂಡಂತಾಗಿದ್ರೆ ಕಬಡ್ಡಿಯ ಸ್ಟಾರ್ ಆಗ್ಬೇಕಿತ್ತು. ಆದ್ರೆ ನಾಯಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಈಗ ಪ್ರಾಣ ಕಳೆದುಕೊಂಡಿದ್ದಾನೆ.